ಏನಂದ್ರಿ ಮಾವ? ಅಂದ್ರೆ ನೀನೇನ್ ಹೇಳ್ತಿದ್ಯೋ ಅದು ಆಲ್ರೆಡಿ ನಡೆದಿರೋ ಹಾಗೆ ನಿಮ್ ಮಾವಯ್ಯ ಊಹಿಸ್ಕೋತಿದಾರ ಕಣೋ. ಅವರು ಊಹಿಸ್ಕೋತಿದಾರಾ ಇಲ್ಲ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ? ನಾವು ಏನೋ ಒಂದು ಮಾಡ್ತೀವಿ, ಮಧ್ಯದಲ್ಲಿ ನಿಂದೇನೋ. ಮಾಡೋದನ್ನೆಲ್ಲ ಚೆನ್ನಾಗೇ ಮಾಡಿದಿರ ಬಿಡಿ. ಅಂದ್ರೆ ಏನು ನಿನ್ ಉದ್ದೇಶ? ನಾವೇನ್ ಮಾಡ್ತಿದೀವೋ? ಮದ್ವೆ ಕೆಲಸಗಳೆಲ್ಲ ಚೆನ್ನಾಗೇ ಮಾಡ್ತಿದ್ರ ಅಂತ ಹೇಳ್ತಿದೀನಿ. ಮದುವೆ ಅಂದ್ರೆ ನೆನಪಿಗೆ ಬಂತು ಅಳಿಮಯ್ಯ. ಶಾಪಿಂಗ್ ಕೂಡ ಮಾಡಬೇಕು, ಎಲ್ರಿಗೂ ಬಟ್ಟೆ ಒಡವೆ ತಗೋಬೇಕು. ತಗೊಳ್ಳಿ ತಗೊಳ್ಳಿ. ಏನೋ ಮೇಕೆನ ಕೇಳಿ ಜಾತ್ರೆ ಮಾಡ್ದಂಗೆ ಸಾರಿಗೆ ಹೇಳ್ತಿದ್ರಲ್ಲ, ಯಾಕೆ? ಎಲ್ಲ ತಗೋಬೇಕು ಅಂದ್ರೆ ನಮಗೆ ಸ್ವಲ್ಪ ದುಡ್ಡು ಬೇಕು. ಓಹೋ, ನಿಮ್ಮ ಹತ್ರ ಮನಿ ಇಲ್ಲ ಅಲ್ವಾ? ಅರ್ಥ ಆಗ್ತಿದೆ. ತಗೊಳ್ಳಿ, ನಿಮಗೆ ಇಷ್ಟ ಬಂದ ಶಾಪಿಂಗ್ ಮಾಡ್ಕೊಳ್ಳಿ. ಇದೇನ್ ಸರ್, ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ರಲ್ಲ, ಯಾಕೆ? ಅವ್ರಿಗೆ ಉಜ್ಜೋದ್ ಬಿಟ್ರೆ ಬೇರೆ ಏನು ಬರಲ್ಲ. ನಮ್ಮ ಅಳಿಮಯ್ಯ ನಮಗ್ ಕಾರ್ಡ್ ಕೊಡ್ತಿದ್ರೆ ಮಧ್ಯದಲ್ಲಿ ನಿನ್ಗೆ ಯಾಕೆ ಹೊಟ್ಟೆವ್ರಿ? ಈಗಷ್ಟೇ ಅಲ್ವಾ ಜೈ ಮದ್ವೆನ ಧೂಮ್ ಧಾಮಾಗಿ ಮಾಡ್ಬೇಕು ಅಂದ. ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂದ್ರೆ ಖರ್ಚು ಮಾಡ್ಬೇಕಲ್ಲ. ಸರಿ ಹೋಯ್ತು. ಎಲ್ಲಾ ಕಡೆ ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ತಾನೆ, ಇಲ್ಲಿ ಅಳಿಯನ ಆಸ್ತಿನ ಅತ್ತೆ ಮಾವ ಖರ್ಚು ಮಾಡ್ತಿದ್ದಾರೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ, ನಿನ್ಗೂ ಬಟ್ಟೆ ಕೊಡಿಸ್ತೀವಿ ಬಿಡು. ಅವನಿಗೆ ಮಾತ್ರ ಯಾಕ್ರಿ, ಮೀನಾಕ್ಷಿ ಕೇಶವಂಗೂ ಕೂಡ 2 ಜೊತೆ ಕೊಡ್ಸೋಣ. ನಮ್ ಹೆಸರು ಹೇಳ್ಕೊಂಡು ಹಾಕೋತಾರೆ ಪಾಪ. ಹೌದು ಪಾಪ. ಇವಾಗ ನಮಗೆ ಬಟ್ಟೆಗೆ ಬರ ಬಂದು ತಿರ್ಗಾಡ್ತಿದೀವಿ ನೋಡಿ. ನೀನ್ ಹಿಂಗಂದ್ರೆ ನನ್ ಬಾಯಿಂದ ನನ್ ಸ್ಟೈಲ್ ಅಲ್ಲಿ ಮಾತುಗಳು ಬರುತ್ತೆ. ಇವಾಗೇನೋ ಬಾಯಿಂದ ಎಲ್ಲ ನಿಜ ಬಂದಿರೋ ಹಾಗೆ ಎಲ್ಲ ಒಳಗೇನೆ ಮುಚ್ಚಿಟ್ಕೊಂಡಿದ್ದೀರಲ್ವಾ? ನಾವೇ ನಿಜ ಮುಚ್ಚಿಡ್ತಿಲ್ಲ ಕಣೋ. ನನ್ನ ಹತ್ರ ಮುಚ್ಚು ಮರೆ ಇರುತ್ತೇನೋ, ಆದ್ರೆ ಇವ್ರಂತೂ ಯಾವ ವಿಷಯನೂ ಮುಚ್ಚಿಡಲ್ಲ, ಇರೋದಿದ್ದಾಗ ಹೇಳ್ಬಿಡ್ತಾರೆ. ಅವ್ರು ಹೇಳಿದ್ರು ನೀವು ಮ್ಯಾನೇಜ್ ಮಾಡ್ಬಿಡ್ತೀರಾ. ನಾಣಿ ಸರ್, ಯಾಕೆ ನಮ್ಮ ಅತ್ತೆ ಮಾವನ್ಗೆ ಬೆಳಿಗ್ಗೆನೆ ಆಡ್ಕೋತಿದ್ಯಾ? ಅವ್ರನ್ನ ಬಿಟ್ಬಿಡು, ನೀವು ಹೋಗಿ ಶಾಪಿಂಗ್ ಮಾಡಿ. ಹೋಗ್ ಬರ್ತೀವಿ ಜೈ. ಬನ್ನಿ ಬನ್ನಿ ಬನ್ನಿ. ಏನ್ ಸರ್ ನೀವು ಅವ್ರನ್ನ ಹಾಕ್ಬಿಟ್ಬಿಟ್ರಿ? ನೀವ್ ಈಗಿದ್ರೆ ನಿಜವಾಗ್ಲೂ ಅವರು ನಿಮಗೆ ಮದುವೆ ಮಾಡಿಸ್ಬಿಡ್ತಾರೆ. ಅವರನ್ನ ಬಿಟ್ಟಿದ್ದು ಹಿಡ್ಕೊಳ್ಳೋದಕ್ಕೆ ನಾಣಿ. ಸುಳ್ಳು ಬಟಾಣಿ ಇದ್ದಂಗೆ, ಈಸಿಯಾಗಿ ಬಾಯ್ಗೆ ಹಾಕೊಂಡು ನುಂಗ್ಬಿಡ್ಬೋದು. ಅಲ್ಲ ನಾಣಿ, ನಿಜಕ್ಕಿಂತ ಸುಳ್ಳೆ ಅಪಾಯ. ನೀನ್ ಸುಳ್ಳು ಹೇಳಿದ್ರೆ ಅದನ್ನ ನೀನೇ ಕಾಪಾಡ್ತಾ ಇರಬೇಕು. ಅದೇ ನಿಜ ಹೇಳಿದ್ರೆ ಯಾವತ್ತಿಗಾದ್ರೂ ಆ ನಿಜನೇ ನಿನ್ನ ಕಾಪಾಡ್ತಾ ಇರತ್ತೆ. ನಿಜ ಸರ್, ಒಂದ್ ಸುಳ್ಳನ್ನ ಮುಚ್ಚಿಡೋಕೆ 100 ಸುಳ್ಳು ಹೇಳಬೇಕು, ಅಷ್ಟರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗೆ ಮಾವನ ಮೇಲೆ ಕೂಡ ಬಲೆ ಬೀಸ್ತಿದ್ದೀನಿ ನಾಣಿ. ಹೇಗೆ ಸರ್? ನಿಮ್ ಮೀನಾಕ್ಷಿ ಹೇಗೆ ನಿಜ ಹೇಳಲ್ವೋ ಹಾಗೆ ನಮ್ಮ ಅತ್ತೆ ಕೂಡ ನಿಜ ಹೇಳಲ್ಲ. ನಮಗಿರೋ ಒಂದೇ ಒಂದ್ ದಾರಿ ಅಂದ್ರೆ ಮಾವ. ಅವ್ರ ಹತ್ರನೇ ನಿಜ ಹೇಳ್ಸೋಣ. ಆದ್ರೆ ಅವರು ಕೂಡ ಹೇಳಲ್ವಲ್ಲ ಸರ್? ಅದೇನೋ ಇಂಜೆಕ್ಷನ್ ಕೊಟ್ರೆ ನಿಜನೆಲ್ಲ ಹೊರಕ್ ಕಕ್ತಾರಂತೆ, ಹಾಗೆ ಹೇಳ್ಸೋಣ. ಅದು ತಪ್ಪಲ್ವ ಸರ್? ತಪ್ಪು ನಾಣಿ. ಕೆಲವೊಂದ್ಸರಿ ಧರ್ಮನ ಗೆಲ್ಸೋದಕ್ಕೋಸ್ಕರ ಅಧರ್ಮದಲ್ಲಿ ನಡೆಯೋದು, ಸುಳ್ಳು ಹೇಳೋದು ತಪ್ಪಲ್ಲ. ಕರೆಕ್ಟ್ ಸರ್. ಅದಕ್ಕೆ ನೀನ್ ಹೋಗಿ ತಕ್ಷಣ ಡಾಕ್ಟರ್ನ ಕರ್ಕೊಂಡ್ ಬಾ. ಇಲ್ಲಿ ನಾನು ಮಾವನ್ನ ರೆಡಿ ಮಾಡ್ತೀನಿ. ಓಕೆ ಸರ್. ಏನೋ ಶೇಖರ್, ನಮ್ಮ ಈಶ್ವರ್ಗೆ ಬೆವರು ಇಳಿಸ್ದೆ ಬಿಡು. ಟ್ರೈನಿಂಗ್ನ ಮತ್ತೆ ನೆನಪು ಮಾಡಿದೆ. ಈ ಟ್ಯಾಲೆಂಟ್ನ ಒಲಿಂಪಿಕ್ಸ್ ಅಲ್ಲಾದ್ರೂ ತೋರಿಸಿದ್ರೆ ಒಂದು ಕಪ್ ಆದ್ರೂ ಬರ್ತಿತ್ತಲ್ಲಯ್ಯ. ನನಗೇನು ಗೊತ್ತಿಲ್ಲ ಸರ್, ನನ್ನನ್ನು ಬಿಟ್ಬಿಡಿ. ಏನೋ ನಿನ್ ಕಣ್ಣಿಗೆ ನಾವು ಕುರಿಗಳ ತರ ಪೊಲೀಸರಾಗಿ ಕಾಣಿಸ್ತಾ ಇದ್ದೀವಾ ಇಲ್ವಾ ಅಂತ ಕೇಳ್ತಿದ್ನಯ್ಯ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಏಯ್ ನೋಡು ಶೇಖರ್, ಮೊದಲೇ ಆಫ್ ಡ್ಯೂಟಿನಲ್ಲಿದ್ದೀನಿ, ಜೊತೆಗೆ ಕೋಪ ತಾಳ್ಮೆ ಕೂಡ ಮಿತಿ ಮೀರಿದೆ. ಆ ಫ್ರಸ್ಟ್ರೇಷನ್ ಅಲ್ಲಿ ನೀನ್ ಏನು
ಎನ್ಕೌಂಟರ್ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ. ಸಾರಿ, ಸತ್ ಮೇಲೆ ನೀನು ಆಶ್ಚರ್ಯ ಪಡಲ್ಲ ಅಲ್ವಾ? ಸೊ ನೀನ್ ಸಾಯೋಕ್ ಮುಂಚೆನೆ ನಿನಗೆ ಗೊತ್ತಿರೋ ನಿಜನೆಲ್ಲ ಬಾಯ್ಬಿಟ್ಬಿಡು. ಈಶ್ವರ್, ನನಗೆ ತಾಳ್ಮೆ ತುಂಬಾ ಕಡಿಮೆ ಅಂತ ಅವನಿಗೆ ಹೇಳು. ಏಯ್, ಹೇಳ್ತೀಯಾ ಸಾಯ್ತೀಯಾ? ಹೇಳ್ತೀನಿ ಸರ್. 8 ವರ್ಷದ ಹಿಂದೆ ನಮ್ಮ ದೊಡ್ಡಪ್ಪ ಅಪಘಾತ ಗುರಿಯಾಗಿದ್ದಾಗ ಒಂದು ತುಂಬು ಗರ್ಭಿಣಿನ ಕಾಪಾಡಿ ಊರಲ್ಲಿರೋ ಹೆರಿಗೆ ಮಾಡಿಸೋಳ ಹತ್ರ ಹೆರಿಗೆ ಮಾಡಿಸಿದ್ರು. ಅವಳಿಗಿಬ್ರು ಅವಳಿ ಮಕ್ಕಳು. ನಿಲ್ಸು, ಈ ಸ್ಟೋರಿ ಎಲ್ಲ ಮೊದಲೇ ಗೊತ್ತು ನನಗೆ. ಅವಳನ್ನ ಆ ಮಕ್ಕಳನ್ನ ಸಿಟಿ ಕರ್ಕೊಂಬಂದು ನೀನ್ ನಾಣಿ ಮನೇಲಿಟ್ಟೆ. ಅವಳು ಜಾನಕಿ ದೇವಿಯವರು ಅಷ್ಟೇ ಅಲ್ವಾ? ಅಲ್ಲ ಸರ್, ಅವಳ ಹೆಸರು ಜಾನಕಿ ದೇವಿ ಅಲ್ಲ, ಅಲ್ಮೇಲು ಗಂಗಾ. ಏನು ನೀನು ಹೇಳ್ತಾ ಇರೋದು? ನಿಜ ಸರ್, ಅವಳು ಜೈ ಸರ್ ಹೆಂಡತಿ. ಅಭಿ ದಿವ್ಯಾ ಜೈ ಸರ್ ಮಕ್ಕಳು. ಸರ್, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗಿದೆ ಸರ್. ಇವನು ಹೇಳ್ತಾ ಇರೋದು ಕೇಳಿದ್ರೆ. ಒಂದು ನಿಮಿಷ ಈಶ್ವರ್. ನೀನು ಹೇಳ್ತಿರೋದು ಇವಳ ಬಗ್ಗೆನೇನಾ? ಹೌದು ಸರ್, ಜಾನಕಿ ದೇವಿನೇ ಗಂಗಾ ಮೇಡಮ್ ಅವರು. ಇಷ್ಟು ಶಾಕ್ ಕೊಟ್ಟಿಯಲ್ಲೋ. ಅವ್ರನ್ನ ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಿದ್ವಾ ನಾವು. ಗಂಗಾ ಅವರು ನಾಣಿ ಮನೆಯಲ್ಲೇ ಇದ್ದಾರೆ.